ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಮರದಂಥ ಗಾತ್ರದ ಮನುಷ್ಯನನ್ನೇ ಇಷ್ಟು ಜೋರಾಗಿ ಹೊಡೆದಿದ್ದಾರೆ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಅಂದ್ಲು ಶರ್ಮಿಳಾ. ನನ್ನನ್ನು ಹೊಡೆದಿದ್ದಕ್ಕೆ ನಿಮಗೆ ಬೇಸರ ಇಲ್ಲಂತೆ ಕಾಣ್ತಾ ಇದೆ ಅಂತ ಪ್ರತಾಪ್ ವರ್ಮ ಕೋಪದಿಂದ ಕೇಳಿದನು. ಆಕೆ ಮಾಡಿದ್ದು ಕೆಟ್ಟ ಕೆಲಸ, ಅದಕ್ಕೆ ನನಗೆ ಬೇಸರ ಇಲ್ಲ ಅಂತನಾ? ನನಗೆ ಬೇಸರ ಇಲ್ಲದೆ ಇದ್ದರೆ ಇಷ್ಟೊಂದು ಕಷ್ಟಪಟ್ಟು ನಿನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತೀನಾ ಹೇಳು ಅಂದ್ಲು ಶರ್ಮಿಳಾ. ನನ್ನ ಹೀಗೆ ಅಲ್ಗಾಡ್ದಂತೆ ಹೊಡೆದವಳನ್ನು ಹೊಗಳ್ತಾ ಇದ್ದರೆ ನನಗೆ ಹೇಗಿರುತ್ತೆ ಹೇಳು? ಅವಳು ಜುಟ್ಟು ಹಿಡ್ಕೊಂಡು ಬಂದು ನನ್ನ ಬಳಿಗೆ ಎಳ್ಕೊಂಡು ಬರಬೇಕಿತ್ತು ನೀನು. ಏಯ್ ಪ್ರತಾಪ್, ನಿಮಗೆ ಬುದ್ಧಿ ಇದೆಯಾ? ಅವಳ ಅಣ್ಣನಿಗೆ ಈ ವಿಷಯ ತಿಳಿಯದಂತೆ ಹೇಗೋ ನಾನು ನಿಭಾಯಿಸಿ ಬಾಯಿ ಮುಚ್ಚಿದ್ದೇನೆ. ಈಗ ಅವಳನ್ನು ಇಲ್ಲಿಗೆ ಕರೆತಂದು ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕಾ ಅಂದ್ಲು ಶರ್ಮಿಳಾ. ನಾನು ಮನೆಗೆ ಬಂದಮೇಲೆ ಅವಳ ಗತಿ ಏನು ಅಂತ ತೋರಿಸ್ತೀನಿ ಅಂತ ಅವನು ಕೋಪದಿಂದ ಅಂದನು. ಸಾಕು ಬಿಡು, ನಿನ್ನ ಈ ಮದದ ಹುಚ್ಚಿನಿಂದ ಸಾಯ್ತಾ ಇದೀಯ. ಈ ನಿನ್ನ ಹುಚ್ಚಾಟದಿಂದಾನೇ ನಮ್ಮ ಗುಟ್ಟು ರಟ್ಟಾಗುವಂತೆ ಇದೆ. ಇನ್ಮೇಲಾದರೂ ಎಚ್ಚರಿಕೆಯಿಂದ ಇರು. ಈಗ ನೀನು ಈ ಮಂಚದಿಂದ ಎದ್ದು ಓಡಾಡಲು ಎಷ್ಟು ದಿನ ಹಿಡಿತದೋ ಏನೋ ತಿಳಿಯದು ಅಂದ್ಲು ಶರ್ಮಿಳಾ. ಎಷ್ಟು ದಿನ ಹಿಡಿಯುತ್ತೆ ಅಂತ ಏನು? 4 ದಿನದಲ್ಲಿ ವಾಸಿಯಾಗಲ್ವ ಶರ್ಮಿಳಾ? ಡಾಕ್ಟರ್ಗೆ ಹೇಳಿ ಒಳ್ಳೆ ಮದ್ದು ಕೊಡಿಸು, 4 ದಿನದಲ್ಲಿ ಎದ್ದು ಓಡಾಡುವಂತೆ ಮಾಡು ಅಂದಿದ್ದಾನೆ ಅಂತ ಅಂದನು. ಅಯ್ಯೋ, ನಿನ್ನ ಮುಖ ನೋಡು, 4 ದಿನದಲ್ಲಿ ಓಡಾಡ್ತೀಯಾ? ಮೈಯಲ್ಲಿ ಮೂಳೆಗಳೇ ಇಲ್ಲದಂತೆ ಬಾರಿಸಿದ್ದಾರೆ. ಡಾಕ್ಟರ್ ಕೊಟ್ಟ ಪೇನ್ ಇಂಜೆಕ್ಷನ್ ಇರೋದ್ರಿಂದಾನೇ ನೋವು ತಿಳಿಯದ ಹಾಗೆ ಹೀಗೆ ಮಾತಾಡ್ತಿದೀಯಾ. ಇಲ್ದಿದ್ರೆ ನೋವಿನಿಂದ ಈ ಆಸ್ಪತ್ರೆ ಎದ್ದು ಹೋಗುವ ಹಾಗೆ ಕಿರ್ಚ್ತಾ ಇದ್ದೆ ಅಂದ್ಲು ಶರ್ಮಿಳಾ. ನೀನೇ ಹೇಗಾದರೂ ಮಾಡಿ ನಾನು ನಡೆಯುವಂತೆ ಮಾಡಬಾರ್ದಾ ಶರ್ಮಿಳಾ? ನಿನ್ನ ಗಂಡ ಹೀಗೆ ಮಂಚದ ಮೇಲೆ ಇರೋದು ನಿನಗೆ ಇಷ್ಟನಾ ಹೇಳು ಅಂತ ಕೇಳಿದನು ಪ್ರತಾಪ್. ನೀನು ಎದ್ಮೇಲೆ ಹುಡುಗಿಯರ ಹಿಂದೆ ಹೋಗುವ ಹುಚ್ಚಾಟ ಮಾಡಲ್ಲ ಅಂದರೆ ನಿನ್ನನ್ನು ನಡೆಯುವಂತೆ ಮಾಡ್ತೀನಿ. ಇಲ್ದಿದ್ರೆ ನೀನು ಜೀವನ ಪರ್ಯಂತ ಬೆಡ್ ಮೇಲೇ ಇರುವಂತೆ ಮಾಡ್ತೀನಿ ಅಂತ ಬೆದರಿಸಿದ್ಲು. ನೀನು ಹೇಳ್ದಂತೆಯೇ ಇರ್ತೀನಿ ಶರ್ಮಿಳಾ. ನಿನ್ನನ್ನು ಬಿಟ್ಟು ಬೇರೆ ಯಾರ ಜೊತೆಗೂ ಇರಲ್ಲ ಶರ್ಮಿಳಾ. ನೀನೇ ನನಗೆ ಲೋಕ ಅಂತ ಹೇಳ್ದ. ಏನೂ ಅಲ್ಲ, ನಿನ್ನ ಬುದ್ಧಿ ಎಂಥದ್ದು ಅಂತ ಗೊತ್ತಿದ್ರೂ ನಿನ್ನನ್ನು ಪ್ರೀತಿಸಿ ಮದುವೆಯಾದೆ. ನೀನು ಎಷ್ಟು ಜನರ ಜೊತೆ ಸುತ್ತಾಡ್ತಾ ಇದ್ರೂ ನಿನ್ನ ಮೇಲಿನ ಪ್ರೀತಿಯಿಂದ ನೋಡಿಯೂ ನೋಡದಂತೆ ಸುಮ್ಮನೆ ಬಿಟ್ಬಿಡ್ತಾಯಿದ್ದೆ. ಆದರೆ ನಿನ್ನ ಅದೇ ಪ್ರವೃತ್ತಿ ನಮಗೆ ಪ್ರಾಣಾಪಾಯ ತರುವಂತೆ ಕಾಣ್ತಾ ಇದೆ. ನೀನು ನನ್ನ ಗಂಡ ಅಂತ ಕೂಡ ನೋಡೋದಿಲ್ಲ, ಕತ್ತರಿಸಾಕ್ತೀನಿ ಅಂತ ಕೋಪದಿಂದ ಹೇಳುವ ಶರ್ಮಿಳನ್ನು ನೋಡಿ ಪ್ರತಾಪ್ಗೆ ಭಯ ಆಯಿತು. ಡಾಕ್ಟರ್ ರೂಮಿಗೆ ಬರೋ ಅಷ್ಟರಲ್ಲಿ ಇಬ್ಬರು ಸುಮ್ಮನೆ ಆದರು. ಹೇಗಿದ್ದೀರಿ ಪ್ರತಾಪ್ ವರ್ಮ ಅವರೇ ಅಂತ ಡಾಕ್ಟರ್ ಕೇಳಿದರು. ಡಾಕ್ಟರ್, ನೀವೇ ಹೇಳಿ, ನಾನು ಯಾವಾಗ ಎದ್ದು ನಡಿತೀನಿ ಅಂತ ಕೇಳಿದ್ನು. ಏನು ಸರ್, ನೀವು ಜೋಕ್ ಮಾಡ್ತಾ ಇಲ್ಲ ತಾನೇ ಅಂತ ಹೇಳಿದರು ಡಾಕ್ಟರ್. ನಾನು ಯಾಕೆ ಜೋಕ್ ಮಾಡಲಿ ಡಾಕ್ಟರ್ ಅಂದನು ಪ್ರತಾಪ್. ಇನ್ನೇನು ಮತ್ತೆ ಸರ್, ನೀವು ಬದುಕಿದ್ದೇ ದೊಡ್ಡ ವಿಷಯ. ಈಗಲೇ ನಡಿಬೇಕು ಅಂದರೆ ಅದು ಹೇಗೆ ಸಾಧ್ಯ? ನಿಮಗೆಲ್ಲ ಸರಿ ಹೋಗಲು ಕನಿಷ್ಠ ಅಂದರೂ ಒಂದು 6 ತಿಂಗಳು ಬೇಕಾಗಬಹುದು ಅಂದರು ಡಾಕ್ಟರ್. ಆ ಮಾತು ಕೇಳಿ ಪ್ರತಾಪ್ ದಂಗಾದ. ಏನು 6 ತಿಂಗಳು ನಾನು ಹೀಗೆ ಮಂಚದ ಮೇಲೆ ಬಿದ್ದಿರಬೇಕಾ? ಶರ್ಮಿಳಾ, ನೀನು ಯಾಕೆ ಹೀಗೆ ನೋಡ್ತಾ ಇದೀಯಾ? ಡಾಕ್ಟರ್ಗೆ ನೀನೇ ಹೇಳು ಅಂದನು ಪ್ರತಾಪ್. ನೋಡಿ ಪ್ರತಾಪ್ ಅವರೇ, ಯಾರು ಏನೇ ಹೇಳಿದರೂ ಏನು ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮನ್ನು ಹೊಡೆದವರು ಅಷ್ಟೊಂದು ಬಲವಾಗಿ ಹೊಡೆದಿದ್ದಾರೆ ಅಂತ ಹೇಳಿ ಡಾಕ್ಟರ್ ಹೊರಟೋದ್ರು. ಪ್ರತಾಪ್ ಕೋಪದಿಂದ, ಏನು ಶರ್ಮಿಳಾ ನೀನು ಏನು ಮಾತನಾಡದೆ ಸುಮ್ಮನೆ ನೋಡ್ತಾ ಇದೀಯಾ ಅಂದ. ಡಾಕ್ಟರ್ ಹೇಳೋದು ನಿಜಾನೇ ಪ್ರತಾಪ್ ಅಂದ್ಲು ಶರ್ಮಿಳಾ. ಅಂದರೆ ಏನು? ನಾನು 6 ತಿಂಗಳು ಮಂಚದ ಮೇಲೆ ಇರಬೇಕಾ? ನಾನು ಹಾಗೆ ಇರಲಾರೆ ಶರ್ಮಿಳಾ ಅಂತ ಭಾವುಕನಾಗ್ತಾ ಇದ್ದಾಗ ಶರ್ಮಿಳಾ ಅವನನ್ನು ನೋಡಿ, ನೀನು ಅಷ್ಟೊಂದು ಸಂಕಟ ಪಡಬೇಡ, ನಾನು ಕೇರಳಕ್ಕೆ ಕಾಲ್ ಮಾಡಿದ್ದೀನಿ ಅಂದ್ಲು. ಏನು, ನೀನು ಕೇರಳಕ್ಕೆ ಕಾಲ್ ಮಾಡಿದ್ಯಾ ಅಂತ ಆಶ್ಚರ್ಯದಿಂದ ಕೇಳಿದನು. ಹೌದು ಪ್ರತಾಪ್, ನಾನು ಸ್ವಾಮಿ ಫೋನ್ ಮಾಡಿದ್ದೆ. ಸ್ವಾಮಿ ಯಾವುದೋ ಕೆಲಸದಲ್ಲಿದ್ದರಂತೆ, ಆಮೇಲೆ ಮಾಡ್ತೀನಿ ಅಂದರು. ಮತ್ತೆ ವಾಪಸ್ ಮಾಡಲೇ ಇಲ್ಲ. ನೀನು ಮಾಡಿದೀಯ ಅಂತ ಹೇಳಿದೆಯಾ ಇಲ್ವಾ? ಹೇಳಿದೆ ಪ್ರತಾಪ್, ಯಾಕೆ ಮಾಡಲಿಲ್ವೋ ನನಗೆ ತಿಳಿತಾ ಇಲ್ಲ.
ಸ್ವಾಮಿ ಹಾಗೆ ಮಾಡಲ್ವಲ್ಲ ಅಂದ್ಲು. ಸರಿ, ಮನೆಗೆ ಹೋಗಿ ಮಾಡ್ತೀನಿ ಬಿಡಿ, ನಾನು ಇನ್ನೂ ಹೊರಡ್ತೀನಿ, ಏನಾದರೂ ಬೇಕಿದ್ರೆ ಕಾಲ್ ಮಾಡು ಅಂದ್ಲು ಶರ್ಮಿಳಾ. ಆರ್ಯನ್ ನನ್ನ ಬಗ್ಗೆ ಕೇಳಿದರೆ ಏನು ಹೇಳ್ತೀಯ ಶರ್ಮಿಳಾ ಅಂತ ಕೇಳಿದನು ಪ್ರತಾಪ್. ಇನ್ನೇನು ಕೆಲಸದ ಮೇಲೆ ಊರಿಗೆ ಹೋಗಿದೀಯಾ ಅಂತ ಹೇಳ್ತೀನಿ, 1-2 ದಿನದ ನಂತರ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಶರ್ಮಿಳಾ. ಪ್ರತಾಪ್ಗೆ ಈ ಗತಿ ಮಾಡಿದ್ದಕ್ಕೆ ಶರ್ಮಿಳಾಳಿಗೆ ಶಿವಾನಿ ಮೇಲೆ ತುಂಬಾ ಕೋಪ ಹೆಚ್ಚಾಯಿತು. ಪಕ್ಕದ ವಾರ್ಡ್ನಲ್ಲಿದ್ದ ರಮೇಶ್ ಬಳಿಗೆ ಹೋದಲು ಶರ್ಮಿಳಾ. ರಮೇಶ್ ಶರ್ಮಿಳಾಳನ್ನು ನೋಡಿ ಬನ್ನಿ ಮೇಡಮ್ ಅಂದನು. ನಿಜ ಹೇಳು, ಏನಾಯಿತು? ನಿನ್ನನ್ನು ಕೂಡ ಶಿವಾನಿ ಹೊಡೆದ್ಲಾ ಅಂತ ಕೇಳಿದ್ಲು. ನನ್ನನ್ನು ಕೂಡ ಅಂದರೆ ಇನ್ನೂ ಯಾರನ್ನಾದರೂ ಹೊಡೆದ್ಲಾ ಅಂತ ಕೇಳಿದನು ರಮೇಶ್. ಅದನ್ನು ಬಿಡು, ರಾತ್ರಿ ಏನಾಯಿತು ಹೇಳು ಅಂದ್ಲು ಶರ್ಮಿಳಾ. ರಮೇಶ್ ರಾತ್ರಿ ನಡೆದನ್ನೆಲ್ಲವನ್ನ ಹೇಳಿ, ಹಾಗೆ ಅವರಿಬ್ಬರು ಕೂಡ ಹೊಡೆದ್ರು, ಅವರಿಬ್ಬರು ಯಾರು ಅಂತ ನನಗೆ ಗೊತ್ತಿಲ್ಲ, ನನ್ನನ್ನು ಇಲ್ಲಿಗೆ ಯಾರು ಅಡ್ಮಿಟ್ ಮಾಡಿದರು ಅನ್ನೋದು ಕೂಡ ನಂಗೆ ಗೊತ್ತಿಲ್ಲ ಅಂದನು ರಮೇಶ್. ಶರ್ಮಿಳಾಳಿಗೆ ಎಲ್ಲವೂ ಗೊಂದಲಮಯ ಆಗಿತ್ತು. ಸರಿ ರಮೇಶ್, ನಿನ್ನನ್ನು ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತೆ, ನಾನು ಬಿಲ್ನ ಕಟ್ಟಿದ್ದೀನಿ, ನೀನು ಮನೆಗೆ ಹೋಗಿ ಕೆಲವು ದಿನ ರೆಸ್ಟ್ ತಗೋ ಅಂತ ಹೇಳಿ ಹೊರಗಡೆ ಬಂದಳು ಶರ್ಮಿಳಾ. ಆ ಇಬ್ಬರು ಯಾರು? ಅವರು ಶಿವಾನಿಗೆ ಗೊತ್ತಿರುವವರಾ? ಇವೆಲ್ಲ ಯೋಚಿಸುವ ಬದಲು ಅವಳನ್ನೇ ಹೋಗಿ ಕೇಳಿದರೆ ಆಯಿತು ಅಲ್ವಾ ಅಂತ ಮನೆಗೆ ಹೋದಳು. ವೇದಾಂತ್ ಇತ್ತ ಕೃಷ್ಣನನ್ನು ತನ್ನ ಕ್ಯಾಬಿನಲ್ಲಿ ಕೂರಿಸಿ, ನಾನು ಆರ್ಯನ ಹತ್ರ ಹೋಗಿ ಬರ್ತೀನಿ, ಅವನು ನಿನ್ನನ್ನು ಕರೆತರಲು ಹೇಳಿದರೆ ಕಾಲ್ ಮಾಡ್ತೀನಿ, ಅವನ ರೂಮ್ ಬಳಿಗೆ ಬಾ ಸರಿನಾ ಅಂತ ಹೇಳಿ ಹೋದ. ಹಾಗೇ ಆಗಲಿ ವೇದಾಂತ್, ನೀನು ಹೋಗ್ಬಾ ಅಂದ ಕ್ರಿಶ್. ಮನೋಜ್ ಕೂಡ ಜಾಹ್ನವಿಯವರನ್ನು ನೋಡಿ ತನ್ನ ಕ್ಯಾಬಿನಲ್ಲಿ ಕೂರಿಸಿ ಆರ್ಯನ್ ಬಳಿಗೆ ಬಂದ. ಇಬ್ಬರು ಕೂಡ ಆರ್ಯನ್ ರೂಮ್ಗೆ ಹೋಗೋ ಅಷ್ಟರಲ್ಲಿ ಅವನು ಬ್ಯುಸಿಯಾಗಿದ್ದ. ಇಬ್ಬರನ್ನು ನೋಡಿ ಏನೋ ಅನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದನು ಆರ್ಯ. ಇಬ್ಬರಿಗೂ ಕೇಳಲು ಭಯ ಆಗಿ, ಏನೂ ಇಲ್ಲ ಕಣೋ, ನೀನು ಬಂದಿದೆಯೋ ಅಥವಾ ಇಲ್ವೋ ಅಂತ ನೋಡೋಣ ಅಂತ ಬಂದ್ವಿ ಅಂತ ಹೇಳಿದರು ಇಬ್ಬರು ಕೂಡ. ಆರ್ಯನ್ ಲ್ಯಾಪ್ಟಾಪ್ನ ನೋಡ್ತಾ, ಹೌದಾ ಸರಿ, ನಾನು ಬಂದಿದ್ದೀನಿ ಅಲ್ವಾ, ಹೋಗಿ ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂದನು ಆರ್ಯ. ಇಬ್ಬರು ತಲೆ ಆಡಿಸ್ತಾ ಹೊರಗಡೆ ಬರ್ತಾ ಇದ್ದಾಗ, ನನ್ನ ಹತ್ರ ಏನಾದರೂ ಮಾತಾಡಬೇಕಿತ್ತಾ ಅಂತ ಕೇಳಿದನು ಆರ್ಯ. ಇಬ್ಬರು ತಕ್ಷಣ ಹಿಂತಿರುಗಿ ಹೌದು ಹೌದು ಅಂತ ಹೇಳೋ ಅಷ್ಟರಲ್ಲಿ, ಈಗ ನಾನು ಬ್ಯುಸಿಯಾಗಿದ್ದೀನಿ, ಲಂಚ್ ಟೈಮ್ನಲ್ಲಿ ಬನ್ನಿ ಅಂತ ಹೇಳಿಬಿಟ್ಟ. ಇಬ್ಬರು ಪಾಪ ಬೇಸರದಿಂದ ಹೊರಗಡೆ ಬಂದರು. ಇವತ್ತೇ ಆರ್ಯನ್ಗೆ ಇಷ್ಟೊಂದು ಕೆಲಸ ಇರಬೇಕಾ ಅಂತ ಗೊಣಗ್ತಾ, ಹೌದು ಮನೋಜ್, ನಿನಗೆ ಆರ್ಯನ ಹತ್ರ ಏನು ಕೆಲಸ ಅಂತ ವೇದಾಂತ್ ಕೇಳ್ದ. ಒಂದು ವಿಷಯ ಕೇಳಬೇಕಿತ್ತು ಕಣೋ. ನಿಂದೇನೋ ಅಂದ ಮನೋಜ್. ನಂದು ಅಷ್ಟೇ, ಒಂದು ವಿಷಯ ಕೇಳಬೇಕು. ಸರಿ, ಲಂಚ್ ಟೈಮ್ಗೆ ಬರಲು ಹೇಳಿದ್ದಾನೆ ಅಲ್ವಾ, ಬರೋಣ ಬಿಡು ಅಂತ ಇಬ್ಬರು ಕೂಡ ಅವರವರ ರೂಮಿಗೆ ಹೊರಟರು. ಮನೋಜ್ ಬರಬೇಕಾಗಿ ಕಾಯ್ತಾ ಇದ್ದ ಜಾಹ್ನವಿ ಅವನು ಬರ್ತಾ ಇದ್ದ ಹಾಗೆ, ಅಣ್ಣ ಏನಂದ್ರು, ಬರಲು ಹೇಳಿದ್ರಾ ಅಂತ ಕೇಳಿದ್ಲು. ಆರ್ಯನ ಹತ್ರ ಮಾತನಾಡಲು ಆಗಲಿಲ್ಲ ಜಾಹ್ನವಿ. ಅದೇನಣ್ಣ, ಮಾತನಾಡಲು ಹೋದ್ರಿ ಅಲ್ವಾ, ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದ್ಲು ಜಾಹ್ನವಿ. ಅವನು ಕೆಲಸದಲ್ಲಿ ಬ್ಯುಸಿ ಇದ್ದಾನೆ ಜಾಹ್ನವಿ, ಲಂಚ್ ಟೈಮ್ನಲ್ಲಿ ಬರಲು ಹೇಳಿದ್ದಾನೆ, ನೀವು ಕೂತ್ಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂದನು. ಜಾಹ್ನವಿ ಅವನ ಪಕ್ಕ ಹೋಗಿ ಕೂರ್ತಾನೆ, ಅವನಿ ಅಂದ್ಲು. ಜಾಹ್ನವಿ, ನೀನು ಹೋದರೆ ಮಾತಾಡ್ತಾರೇನು, ಅವರಿಗೆ ಕೆಲಸ ಇದ್ದರೆ ಯಾರ ಜೊತೆಗೂ ಮಾತನಾಡಲ್ಲ ಅಂತ ಅಣ್ಣ ಹೇಳಿದರೂ ಕೂಡ ಲಂಚ್ ಟೈಮ್ವರೆಗೂ ಕಾಯೋಣ ಬಿಡೆ ಅಂತ ಅವನಿಗೆ ಹೇಳಿದ್ಲು ಜಾಹ್ನವಿ. ನೀನು ಹೋದರೆ ತಾನೇ ಗೊತ್ತಾಗೋದು ಜಾನು ಮಾತನಾಡ್ತಾರೋ ಇಲ್ವೋ ಅಂತ ಅಂದ್ಲು ಅವನಿ. ಹಾಗಂತೀಯೇ, ಹೋಗಿ ನೋಡು ಜಾಹ್ನವಿ ಅಂದ್ಲು ಅವನಿ. ನೀನು ಹೋದರೆ ಕೆಲಸ ಪಕ್ಕಕ್ಕಿಟ್ಟು ನಿನ್ನ ಬಳಿ ಬರಲಿಲ್ಲ ಅಂದರೆ ನೋಡು ಅಂದ್ಲು. ಸರಿ, ಹೋಗಿ ನೋಡ್ತೀನಿ ಅಂತ ಆರ್ಯನ್ ರೂಮ್ನ ಹತ್ರ ಹೋದ್ಲು. ಆದರೆ ಒಳಗಡೆ ಹೋಗಲು ಭಯ ಆಯಿತು ಅವಳಿಗೆ. ಮತ್ತೊಮ್ಮೆ ಮಗದೊಮ್ಮೆ ಯೋಚಿಸಿ ಧೈರ್ಯವನ್ನು ತಂದ್ಕೊಂಡು ಬಾಗಿಲ ಬಡಿದು ಒಳಗಡೆ ಹೋದ್ಲು. ಫೋನಲ್ಲಿ ಮಾತಾಡ್ತಾ ಇದ್ದ ಆರ್ಯನ್ ಬಾಗಿಲಿನ ಶಬ್ದಕ್ಕೆ ಡಿಸ್ಟರ್ಬ್ ಆಗಿ ಕೋಪದಿಂದ ಯಾರು ಅನ್ನುವಂತೆ ತಲೆ ಎತ್ತಿ ನೋಡಿದಾಗ ಅಲ್ಲಿ ಜಾಹ್ನವಿಗೆ ಭಯ ಆಯಿತು. ಅವಳು ಕೂಡ ಸೈಲೆಂಟ್ ಆಗಿಬಿಟ್ಲು. ಆರ್ಯನ್ ಫೋನ್ನಲ್ಲಿ ಮಾತಾಡ್ತಾನೆ ರೂಮ್ನೊಳಗಡೆ ಹೋಗಿ ಕಾಯುವಂತೆ ಸನ್ನೆ ಮಾಡಿ ಹೇಳಿದ. ಜಾಹ್ನವಿ ಸರಿ ಅಂತ ತಲೆ ಅಲ್ಲಾಡಿಸಿ
ಅವನ ಪರ್ಸ್ನಲ್ ರೂಮಿನೊಳಗಡೆ ಹೋಗಿ ಕುಳಿತುಕೊಂಡ್ಳು. ಜಾಹ್ನವಿ ರೂಮ್ನೆಲ್ಲ ನೋಡ್ತಾ ಆ ದಿನ ಊಟ ತಂದಾಗ ಮೊದಲ ಬಾರಿ ಆಫೀಸ್ಗೆ ಬಂದಾಗ ಆರ್ಯನವರು ಕೋಪದಿಂದ ಈ ರೂಮಿಗೆ ಬಂದಿದ್ದರು. ಆಗ ಅವರನ್ನು ಕರೆಯಲು ಬಂದ ಆ ಟೆನ್ಷನ್ನಲ್ಲಿ ರೂಮ್ ಸರಿಯಾಗಿ ನೋಡೇ ಇರಲಿಲ್ಲ. ಆದರೆ ಈಗ ನೋಡ್ತಾ ಇದ್ದರೆ ಮನೆಯ ಬೆಡ್ರೂಮ್ ತರಹನೇ ತಯಾರು ಮಾಡ್ಕೊಂಡಿದ್ದಾರಲ್ಲ ಅಂದ್ಕೊಂಡ್ಳು. ಆಫೀಸ್ಗೆ ಬಂದರೆ ಯಾವಾಗಲೂ ಬ್ಯುಸಿಯಾಗಿರ್ತಾರಲ್ಲ, ಈ ರೂಮಿಗೆ ಬರುವಷ್ಟು ಬಿಡುವು ಆರ್ಯನವರಿಗೆ ಇರುತ್ತಾ ಅಂತ ನೋಡ್ತಾ ಬೆಡ್ ಮೇಲೆ ಕುಳಿತು ಟೇಬಲ್ ಮೇಲಿದ್ದ ಕೆಲವು ಪುಸ್ತಕಗಳನ್ನು ನೋಡ್ತಾ ಕುಳಿತುಕೊಂಡ್ಳು. ಹಾಗೆ ಎಷ್ಟು ಹೊತ್ತು ಕುಳಿತರೂ ಕೂಡ ಆರ್ಯನ್ ಬರಲೇ ಇಲ್ಲ. ನೋಡಿ ನೋಡಿ ಬೇಸರ ಅನಿಸಿ ಮಲ್ಕೊಂಡ್ಳು. ಬೆಡ್ ಮೇಲೆ ಹಾಗೆ ಮಲಗಿದ ಕೂಡಲೇ ಕಣ್ಣುಗಳ ಮೇಲೆ ನಿದ್ರೆ ಮೇಲೆ ಬಂತು. ಹೊರಗಡೆ ಇರುವ ಅವನಿ ವಿಷಯವನ್ನೇ ಮರೆತು ಜಾಹ್ನವಿ ಮಲಗಿ ನಿದ್ರೆ ಹೋದ್ಲು. ಆರ್ಯನ್ ಫೋನ್ ಸಂಭಾಷಣೆ ಮುಗಿಸಿ ಜಾಹ್ನವಿ ಹತ್ರ ಹೋಗೋಣ ಅನ್ನೋ ಅಷ್ಟರಲ್ಲೇ ಮತ್ತೆ ಇನ್ನೊಂದು ಕಾಲ್ ಬಂತು. ಅವ್ರ ಜೊತೆ ಮಾತನಾಡ್ತಾ ಹಾಗೇ ಉಳಿದ್ಬಿಟ್ಟ ಆರ್ಯನ್. ಇತ್ತ ಅವನಿ ಜಾಹ್ನವಿ ಎಷ್ಟೊತ್ತಾದರೂ ಬರೆದಿದ್ದನ್ನು ನೋಡಿ ಇವಳು ತನ್ನ ಗಂಡನನ್ನು ನೋಡಿ ಕೂಡಲೇ ನನ್ನ ವಿಷಯ ಮರ್ತ್ಬಿಟ್ಲು ಅನಿಸುತ್ತೆ ಅಂತ ಹೊರಗಡೆ ಬಂದು ಆಫೀಸ್ ಎಲ್ಲ ಸುತ್ತಿ ನೋಡ್ತಾ ಇದ್ಲು. ಕೃಷ್ಣನಿಗೂ ಕೂಡ ಬೋರ್ ಅನಿಸಿ ಕೆಲಸ ಮಾಡ್ತಾಯಿದ್ದ ವೇದಾಂತ್ ಜೊತೆ ಒಂದು 20 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದ. ಆಫೀಸ್ ನೋಡ್ತಾ ಇದ್ದ ಅವನಿಯನ್ನು ಕಂಡು ಅವಳ ಹತ್ರ ಬಂದು, ನೀವು ಇಲ್ಲಿದ್ದೀರಲ್ಲ ಏನು ಅಂತ ಕೇಳಿದನು. ನನ್ನ ವಿಷಯ ಹಾಗಿರಲಿ, ನೀವು ಕೂಡ ಏನಿಲ್ಲಿ ಅಂದ್ಲು. ಆರ್ಯನ್ ಅವರ ಆಫೀಸ್ನಲ್ಲಿ ಏನಾದರೂ ಜಾಬ್ ಇದೆಯಾ ಅಂತ ವೇದಾಂತ್ ಕೇಳೋಣ ಬಾ ಅಂದಿದ್ದಕ್ಕೆ ಬಂದೆ. ಮತ್ತು ನೀವು ಅಂದನು ಕ್ರಿಶ್. ನಂದು ಸೇಮ್ ಪ್ರಾಬ್ಲಮ್ ಕ್ರಿಶ್, ನಾನು ಕೆಲಸಕ್ಕಾಗಿ ಬಂದಿದ್ದೀನಿ ಅಂದು. ಹೌದಾ, ಇಬ್ಬರು ಕೆಲಸಕ್ಕಾಗಿ ಬಂದಿದ್ದೀವಿ ಅಂತಾಯಿತು. ಕ್ರಿಶ್ ನಗ್ತಾ, ಹೌದು, ನಿಜವಾಗ್ಲೂ ಈ ಆಫೀಸ್ನಲ್ಲಿ ಜಾಬ್ ಖಾಲಿ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ದೆ ಬಂದಿದ್ದೀವಿ. ಆರ್ಯನವರು ಏನಂತಾರೋ ಏನೋ ಅಂದನು. ಜಾಹ್ನವಿ ಆರ್ಯನ ಹತ್ರ ಹೋಗಿದ್ದಾಳೆ ಅಲ್ವಾ, ಇನ್ನೂ ಬರಲೇ ಇಲ್ಲ. ಅದೇ ಬೋರ್ ಆಗ್ತಾಯಿದ್ರೆ ಹೀಗೆ ಹೊರಗಡೆ ಬಂದು ಆಫೀಸ್ ನೋಡ್ತಾ ಇದ್ದೆ. ವೇದಾಂತ್ ಕೆಲಸ ಮಾಡ್ಕೊಂಡಿದ್ದಾನೆ, ನನಗಂತೂ ಏನು ತೋಚದೆ ಹೀಗೆ ಬಂದೆ ಅಂದ ಕ್ರಿಶ್ ಕೂಡ. ನಿಮಗೆ ಅಭ್ಯಂತರ ಇಲ್ಲದೇ ಇದ್ದರೆ ಹೊರಗಡೆ ಹಾಗೆ ಕ್ಯಾಂಟೀನ್ಗೆ ಹೋಗಿ ಕಾಫಿ ಕುಡ್ಕೊಂಡು ಬರೋಣವಾ ಅಂತ ಕೇಳಿದನು ಕ್ರಿಶ್. ಅವನಿಗೂ ಕೂಡ ಸ್ವಲ್ಪ ತಲೆನೋವು ಅನಿಸಿ, ಸರಿ ಹೋಗೋಣ ನಡೀರಿ ಅಂದ್ಲು. ಇಬ್ಬರು ಕೂಡ ಒಟ್ಟಿಗೆ ಸೇರಿ ಕ್ಯಾಂಟೀನ್ಗೆ ಹೋದರು. ಇತ್ತ ಶರ್ಮಿಳಾ ಮನೆಗೆ ಬಂದು ಸ್ವಾಮಿಗೆ ಫೋನ್ ಮಾಡಿದರೆ, ಯಾಕೆ ಮಾಡಲಿಲ್ಲ, ನನ್ನ ಮರೆತುಬಿಟ್ನಾ ಇಲ್ವಾ, ಏನಿದೆ, ಏನು ಮಾಡೋದು, ನನ್ನ ಅವಶ್ಯಕತೆಗೆ ನಾನೇ ಫೋನ್ ಮಾಡಬೇಕು ಅಂತ ಆಲೋಚಿಸ್ತಾ, ನಮ್ಮ ಅವಶ್ಯಕತೆ ಇಲ್ಲವೇ, ಮಾಡಲೇಬೇಕು ಅಂತ ಮತ್ತೆ ಫೋನ್ ಮಾಡಿದ್ಲು. ಸ್ವಾಮಿ ಕೇರಳ ಲುಂಗಿ ಉಟ್ಕೊಂಡು ಮೈ ಮೇಲೆ ಶರ್ಟ್ ಇಲ್ಲದೇ ಇದ್ದ. ಕೊರಳೆಯಲ್ಲಿ ದಪ್ಪನೆಯ ಚೈನ್ ಹಾಕ್ಕೊಂಡು ಕೈ ಬೆರಳುಗಳಿಗೆ ಉಂಗುರಗಳನ್ನು ಇಟ್ಕೊಂಡಿದ್ದ. ಕೂದಲೆಲ್ಲ ಗುಂಗುರಾಗಿ ಸುತ್ತಕೊಂಡಿತ್ತು. ವಯಸ್ಸು ಶರ್ಮಿಳಾ ಅವರ ವಯಸ್ಸಿನಷ್ಟೇ ಇರಬೇಕು, ಅಷ್ಟೇ ವಯಸ್ಸಾಗಿತ್ತು. ಚೇರ್ ಮೇಲೆ ಕುಳಿತು ಒಬ್ಬ ಹುಡುಗಿ ತೈಲದ ಬಾಟಲ್ ಹಿಡಿದಿದ್ರೆ ಇನ್ನೊಬ್ಬಳು ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಯಿದ್ಲು. ಸ್ವಾಮಿ ಫೋನ್ ಎಂದು ಸ್ವಾಮಿಯ ಶಿಷ್ಯ ಫೋನ್ ತಂದುಕೊಟ್ಟು ಕೂಡಲೇ ಕೇಳಿದನು. ಯಾರು ನೋಡು ಅಂದನು. ಶರ್ಮಿಳಾ ಅಂತ ಇದೆ ಅಂತ ಹೇಳಿದನು. ಏನು ಶರ್ಮಿಳಾನ ಅಂತ ಶರ್ಮಿಳಾ ಹೆಸರು ಹೇಳಿದ ಕೂಡಲೇ ಇತ್ತ ಕೊಡು ಅಂತ ಸಂತೋಷದಿಂದ ಫೋನ್ನ ತಗೊಂಡ ಸ್ವಾಮಿ. ಫೋನ್ ತಂದವನಿಗೆ ಶರ್ಮಿಳಾ ಫೋನ್ ಮಾಡಿದ್ದೆ ಅಂತ ಹೇಳಲು ಹೇಳಿದ್ಲು. ಶರ್ಮಿಳಾ ಹೆಸರು ನೋಡಿದ ಕೂಡಲೇ ಅವನಿಗೆ ನೆನಪಾಗಿ, ಸ್ವಾಮಿ ನನ್ನಿಂದ ಒಂದು ತಪ್ಪಾಗಿ ಹೋಯಿತು ಅಂತ ಭಯ ಪಡ್ತಾ ಹೇಳಿದನು ಅವರ ಶಿಷ್ಯ. ನೀನು ಮಾಡಿದ ತಪ್ಪು ಏನು ಅಂತ ಆಮೇಲೆ ಕೇಳ್ತೀನಿ, ಆದರೆ ನೀವೆಲ್ಲರೂ ಈಗ ಹೊರಗೆ ಹೋಗಿ ಅಂದ ಸ್ವಾಮಿ. ಎಲ್ಲರೂ ಕೂಡ ಹೊರಗಡೆ ಹೋದರು. ನಂತರ ಫೋನ್ ಆನ್ ಮಾಡಿ ಶರ್ಮಿಳಾ ಅಂತ ಪ್ರೀತಿಯಿಂದ ಕರೆದನು ಆ ಸ್ವಾಮಿ. ಅವನ ದನಿಯನ್ನ ಕೇಳಿದ ಕೂಡಲೇ ಮೊದಲು ಫೋನ್ ಮಾಡಲಿಲ್ಲ ಅಂತ ಕೋಪ ಬಂದಿತ್ತು. ಆ ಕೋಪವಾಗಿದ್ದರೆ ಕೆಲಸ ಆಗೋದಿಲ್ಲ ಅಂತ ಹೇಗಿದೆಯಾ ಸ್ವಾಮಿ, ನಾನು ನೆನಪಿಲ್ಲ ಅನಿಸುತ್ತೆ ಅಂದ್ಲು. ಏನು ನೀನು ನೆನಪಿಲ್ದಿರೋದೇನು ಅಂದರೆ ಏನು ಶರ್ಮಿಳಾ, ನಿನ್ನನ್ನು ನಾನು ಹೇಗೆ ಮರಿತೀನಿ ಹೇಳು ಅಂದ. ಅದಕ್ಕೇನಾ 2 ದಿನಗಳ ಮೊದಲು ಫೋನ್ ಮಾಡಿ ನೀನು ಯಾವುದೋ ಕೆಲಸದಲ್ಲಿ ಇದೀಯಾ ಅಂದಿದ್ದಕ್ಕೆ ನಾನು ಮತ್ತೆ ಫೋನ್ ಮಾಡಿದೆ ಅಂತ ಹೇಳಲು ಹೇಳಿದ್ದೆ. 2 ದಿನಗಳಿಂದ ನೀನು ಫೋನ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೆ ಕೂಡ. ಇಲ್ಲಿವರೆಗೂ ನಿನ್ನ ಕಡೆಯಿಂದ ಕರೆನೇ ಮಾಡಲಿಲ್ಲ, ಬರಲೇ ಇಲ್ಲ ಅಂದು.
ಇದಕ್ಕೇನಾ ನನ್ನ ಶಿಷ್ಯ ತಪ್ಪಾಗೋಯ್ತು ಅಂದಿದ್ದು, ಈ ವಿಷಯಕ್ಕೆ ಇರಬಹುದು ಅಂದ್ಕೊಂಡು ನನ್ನನ್ನು ಕ್ಷಮಿಸು ಶರ್ಮಿಳಾ. ನೀನು ಫೋನ್ ಮಾಡಿದೀಯಾ ಅಂತ ಅವನು ನನಗೆ ಹೇಳಲು ಮರ್ತಿರಬೇಕು. ನೀನು ಕಾಲ್ ಮಾಡಿದರೆ ಮಾಡದೇ ಇರ್ತೀನಾ ನಾನು ಅಂದ. ಹೇಗಿದೆಯಾ? ಕೇರಳದಲ್ಲಿ ಚೆನ್ನಾಗಿಯೇ ಸೆಟ್ಲಾಗಿದ್ದಂತೆ ಇದೆ. ಅಪ್ಪಟ ಆಯುರ್ವೇದ ಚಿಕಿತ್ಸೆ ಮಾಡ್ತೀಯಾ ಅಂತ ನಿನ್ನ ಬಗ್ಗೆ ಕೇಳ್ತಾ ಇದ್ದೆ. ಏನೇ ಇರಲಿ ಶರ್ಮಿಳಾ, ಅಂದು ಇಂದು ಕಲಿತ ಆಯುರ್ವೇದ ಈಗ ಹೀಗೆ ಕೆಲಸಕ್ಕೆ ಬರ್ತಾ ಇದೆ ಅಂತ ಹೇಳಿ ನಕ್ಕನು ಆ ಸ್ವಾಮಿ. ಹಾಗನ್ಬೇಡ, ನಿನ್ನ ಹಸ್ತಗುಣ ಒಳ್ಳೆಯದಾಗಿರಬೇಕು. ಅದಕ್ಕೆ ತಾನೇ ಎಂತಹ ಕಾಯಿಲೆಯನ್ನಾದರೂ ಹೀಗೆ ಗುಣಪಡಿಸ್ತಿದೀಯಾ ಅಂದ್ಲು ಶರ್ಮಿಳಾ. ಶರ್ಮಿಳಾ, ನೀನು ನನ್ನ ಚಿಕಿತ್ಸೆಯನ್ನು ಹೊಗಳ್ತಿದೀಯಾ ಅಂದರೆ ನಾನು ಯಾರಿಗೋ ಚಿಕಿತ್ಸೆ ಮಾಡಬೇಕು ಅಂತ ಅಂದ್ಕೊಂಡಿದೀಯಾ ಅಲ್ವಾ ಅಂದ. ನೀನು ಮನಸ್ಸಿನ ಮಾತನ್ನು ಬಲೆ ಕಂಡು ಹಿಡಿತೀಯ ಸ್ವಾಮಿ ಅಂದ್ಲು. ನೀನೇ ನನ್ನನ್ನು ಯಾವತ್ತೂ ಕೂಡ ಅರ್ಥ ಮಾಡ್ಕೊಂಡೋದಿಲ್ಲ ಅಂದ ಆ ಸ್ವಾಮಿ. ಆಗಿ ಹೋದ ವಿಷಯಗಳು ಈಗ ಯಾಕೆ ಬಿಡು, ನಿನ್ನಿಂದ ಒಂದು ಕೆಲಸ ಆಗಬೇಕಿದೆ ಸ್ವಾಮಿ. ಏನು ಹೇಳು, ಯಾರಿಗೆ ಚಿಕಿತ್ಸೆ ಮಾಡಬೇಕು ಅಂತ ಕೇಳಿದನು. ಬೇರೆಯವರು ಯಾರಾದರೂ ಆಗಿದರೆ ನಿನಗೆ ಯಾಕೆ ನಾನು ಕಾಲ್ ಮಾಡ್ತಾ ಇದ್ದೆ? ಪ್ರತಾಪ್ ಅವ್ರ ಮನೆಗೆ ಅಂದ್ಲು. ಪ್ರತಾಪ್ ಅವ್ರ ಮನೆ ಹೆಸರು ಕೇಳಿದ ಕೂಡಲೇ ಕೋಪ ಬಂದು ಪ್ರತಾಪ್ ಅವ್ರ ಮನೆಗ ಅಂದನು. ಇತ್ತ ಕ್ರಿಶ್ ಅವನಿಗೆ ಕ್ಯಾಂಟೀನಲ್ಲಿ ಕುಳಿತು ಕಾಫಿ ಕುಡಿತಾ ಮಾತನಾಡಿಕೊಂಡು ಹೊರಗಡೆ ಬಂದರು. ಆರ್ಯನ್ ಕಾರ್ನಲ್ಲಿ ಹೊರಗಡೆ ಹೋಗೋದನ್ನು ನೋಡಿದರು. ಅಯ್ಯೋ, ಆರ್ಯನ್ ಅವರು ಹೊರಗಡೆ ಹೋಗ್ತಿದ್ದಾರೆ, ನಾವು ಮೊದಲೇ ಹೇಳಿ ಬರಬೇಕಿತ್ತು ಅಂದ್ಲು ಅವನಿ. ಆರ್ಯನ್ ಅವರು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತ ತಿಳಿದು ನಾವು ಹೀಗೆ ಬರಬಾರ್ದಾಗಿತ್ತೇನೋ. ಸರಿ, ಇನ್ನೇನು ಮಾಡ್ತೇವೆ ಹೇಳು, ನಾನು ಹೋಗಿ ವೇದಾಂತ್ಗೆ ಹೇಳಿ ಬರ್ತೀನಿ. ಮತ್ತು ನೀವು ಅಂತ ಕೇಳಿದನು. ಆರ್ಯನ್ ಹೊರಗೆ ಹೋದ್ರಲ್ವಾ, ಜಾಹ್ನವಿ ಅಣ್ಣನ ಹತ್ರ ಬಂದಿರ್ತಾಳೆ, ಇಬ್ಬರು ಮನೆಗೆ ಹೋಗ್ತೀವಿ ಅಂತ ಮನೋಜ್ ಹತ್ರ ಹೋದ್ಲು. ಇತ್ತ ಮನೋಜ್ ಇನ್ನೂ ಕೆಲಸದಲ್ಲೇ ಇದ್ದ. ಅವನಿಗೆ ರೂಮ್ನಲ್ಲಿ ಜಾಹ್ನವಿ ಕಾಣಿಸ್ಲಿಲ್ಲ. ಇದೇನು ಜಾಹ್ನವಿ ಇಲ್ವಲ್ಲ ಅಣ್ಣ, ಜಾಹ್ನವಿ ಇರಲಿ ಅಂತ ಕೇಳಿದ್ಲು. ಜಾಹ್ನವಿ ಹೊರಗಡೆ ಹೋಗಿ ಬರಲೇ ಇಲ್ವಲ್ಲ ಅಂದನು. ಆರ್ಯನವರು ಹೊರಗಡೆ ಹೋದರೆ ಜಾಹ್ನವಿ ಬರಬೇಕಲ್ಲ, ಅಂದರೆ ಇಬ್ಬರು ಸೇರಿ ಹೊರಗಡೆ ಹೋಗಿದ್ದಾರಾ ಅಂತ ಆಲೋಚಿಸಿ, ಜಾಹ್ನವಿ ನಿನ್ನ ಗಂಡ ಕಂಡ ಕೂಡಲೇ ನನ್ನ ವಿಷಯ ಮರೆತು ನಿನ್ನ ಗಂಡನ ಜೊತೆ ಶಿಕಾರಿಗೆ ಹೋಗ್ಬಿಟ್ಟಿಯಾ? ಮನೆಗೆ ಬಾ, ಹೇಳ್ತೀನಿ ನಿನಗೆ ಅಂದ್ಕೊಂಡು ಜಾಹ್ನವಿ ಬ್ಯಾಗ್ ಕೂಡ ತಗೊಂಡು ಅಣ್ಣ ನಾನು ಹೊರಡ್ತೀನಿ ಅಂದ್ಲು. ಅದೇನು ಜಾಹ್ನವಿ ಬರದೆ ಎಲ್ಲಿಗೆ? ಆರ್ಯನ್ ಏನೋ ಅಂದ ಅಂತ ತಿಳ್ಕೊಳ್ಳಲ್ವಾ ಅವನಿ ಅಂತ ಕೇಳಿದನು ಮನೋಜ್. ಅಣ್ಣ, ನಿಜ ಹೇಳಬೇಕು ಅಂದರೆ ಅವರಿಬ್ಬರು ಆಫೀಸ್ನಲ್ಲಿ ಇದ್ದರೆ ತಾನೇ ಹೊರಗೆ ಹೋಗಿದ್ದಾರೆ. ಈ ಬಾರಿ ಅವ್ರನ್ನ ಕೇಳದೆ ಬಂದುಬಿಟ್ವು. ಮುಂದಿನ ಬಾರಿ ಆರ್ಯನ್ ಅವ್ರನ್ನ ಕೇಳಿ ಬರ್ತೇನೆ ಬಿಡು ಅಣ್ಣ ಅಂದ್ಲು. ಜಾಹ್ನವಿ ಬ್ಯಾಗ್ನ ತಗೊಂಡು ಹೋಗ್ತಾ ಇದ್ದೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿಬಿಡು ಅಣ್ಣ. ಸರಿಮ್ಮ, ನೀನು ಜಾಗ್ರತೆಯಾಗಿ ಹೋಗ್ಬಾ ಅಂದನು ಮನೋಜ್. ಅವನೇ ಹೊರಗಡೆ ಬರಲಿ ಅಂತ ಕ್ರಿಶ್ ಕೂಡ ಈಚೆ ನಿಂತು ಕಾಯ್ತಾ ಇದ್ದ. ನಮ್ಮ ಜಾಹ್ನವಿ ಮಾತ್ರ ರೂಮಿನಲ್ಲಿ ಪ್ರಶಾಂತವಾಗಿ ನಿದ್ರೆ ಮಾಡ್ತಿದ್ದಾಳೆ. ಅದು ಇವ್ರು ಯಾರಿಗೂ ಗೊತ್ತಿಲ್ಲ. ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಕೊಡೋದರ ಮೂಲಕ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ.